ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸುಲಭವಾಗಿ ಧನಿಯಾ ಪುಡಿ ಅಥವಾ ಮಸಾಲ ಪುಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಮಸಾಲ ಪೌಡರ್ ಮಾಡಲು ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಧನಿಯಾ ತೊಗೊಂಡಿದ್ದೀನಿ, ಅದನ್ನು ಹುರ್ಕೋತಾ ಇದ್ದೀನಿ. ನೋಡಿರಿ, 1/4 kg ಆಗೋಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷದವರೆಗೂ ಹುರಿಬೇಕು ಫ್ರೆಂಡ್ಸ್. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಯಿರಿ. ನೋಡಿರಿ, ನಾನೀಗ ಧನಿಯಾನ ಹುರ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿರಿ, ಈಗ ಉಳಿದಂಥ ಮಸಾಲೆ ಪದಾರ್ಥನ ತೋರಿಸ್ತೀನಿ. ಇದು ಲವಂಗ, ಚಕ್ಕೆ, ನೋಡಿರಿ ಇಷ್ಟಿಷ್ಟು ತೊಗೊಂಡಿದ್ದೀನಿ ನಾನು. ಇದು ಮೆಣಸು, ಮತ್ತು ಇದು ಮರಾಠಿ ಮೊಗ್ಗು ಅಂತಾರೆ ಇದಕ್ಕೆ. ನೋಡಿರಿ, ಇದು ಮರಾಠಿ ಮೊಗ್ಗು. ಇದು ಸಾಜೀರ ಅಂತ, ಜೀರಿಗೆ ಇರುತ್ತಲ್ಲ ಅದೇ ಥರನೇ ಚಿಕ್ಕ ಸೈಜಲ್ಲಿರುತ್ತೆ. ಇದು ಚಕ್ರ ಮೊಗ್ಗು, ಇದು ಕಲ್ಲು ಹೂವು, ಇದು ರಾಮಪತ್ರಿ, ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದೆಲ್ಲನೂ ಹಾಕಿ ಧನಿಯಾ ಕಾಳಿಗೆ ಇದೆಲ್ಲನೂ ಬಿಸಿ ಮಾಡಿಕೊಂಡು ಹಾಕಿ ಪೌಡ್ರ್ ಮಾಡೋದ್ರಿಂದ ಮಸಾಲ ಪುಡಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇದನ್ನು ಹುರಿದಿಟ್ಕೊಂಡಿದ್ದೀನಿ ನಾನೀಗಾಗಲೇ. ಇದೆಲ್ಲನೂ ಹುರಿಯೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಈಗ ಒಂದೊಂದಾಗೆ ಹಾಕಿ ಫಸ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆ ಸ್ವಲ್ಪ ಬಿಸಿ ಆದ ನಂತರ ಮೆಣಸು, ಲವಂಗ ಮತ್ತು ಮರಾಠಿ ಮೊಗ್ಗು ಅನ್ನಲ್ಲ ಅದೆಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ನೋಡಿರಿ, ಚಕ್ಕೆ ಎಲ್ಲ ಕೆಂಪಗಾಗಿದೆ. ಈಗ ನೋಡಿರಿ, ಉಳಿದಂಥ ಎಲ್ಲ ದಿನಸನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಕಪ್ಪಗಾಗ್ಬಿಡುತ್ತೆ, ಆವಾಗ ಪೌಡರ್ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಈ ಪೌಡ್ರ್ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾನ್ ವೆಜ್ ಆಗಿರ್ಬೋದು, ತರಕಾರಿಗಾಗಿರ್ಬೋದು, ಕಾಳು ಪದಾರ್ಥಕ್ಕಾಗಿರ್ಬೋದು, ಯಾವುದಕ್ಕೆ ಆಗಲಿ ನೀವು ಇದನ್ನು ಉಪಯೋಗಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಪೌಡರ್ನ ನೀವು ಟ್ರೈ ಮಾಡಿ ನೋಡಿರಿ. ಪಲಾವ್ ಎಲೆ, ಕಲ್ಲು ಹೂವು ಮತ್ತು ರಾಮಪತ್ರೆನ ಹಾಕಿ ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ನೋಡಿರಿ, ಕೆಲವೊಂದು ಕಡೆ ಒಂದೊಂದು ಐಟಮ್ ಸಿಗೋಲ್ಲ, ಒಂದೊಂದು ಐಟಮ್ ಸಿಗುತ್ತೆ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ರಿ. ಹೊರಗಡೆ ಗರಂ ಮಸಾಲ ಅದು ಇದು ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ನಾವು ಅಡುಗೆ ಮಾಡೋದ್ರಿಂದ ಅಡುಗೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಯದಾಗಿ ಸಾಜೀರನ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನೋಡಿರಿ, ಇದು ಬೇಗ ಒತ್ತು ಬಿಡುತ್ತೆ, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಹಾಕಿದ್ದೀನಿ. ಚಟಪಟ ಅಂತ ಸೌಂಡ್ ಬರುತ್ತೆ ಇದು. ಅಷ್ಟಾದಮೇಲೆ ಆಫ್ ಮಾಡ್ಕೊಳ್ರಿ, ಸಾಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿರಿ ಹೇಗೆ ಸಿಡಿತಾ ಇದೆ ಅಂಥೇಳಿ. ಇದನ್ನು ಕೂಡ ಬಿಸಿ ಮಾಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳೋಣ. ನೋಡಿರಿ, ಎಲ್ಲ ಐಟಮ್ಸ್ನೂ ನಾನೀಗ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿರಿ, ಚಕ್ಕೆ, ಲವಂಗ, ಮೆಣಸು, ಮರಾಠಿ ಮೊಗ್ಗು, ರಾಮಪತ್ರಿ, ಕಲ್ಲು ಹೂವು ಮತ್ತು ಪಲಾವ್ ಎಲೆ. ನೋಡಿರಿ, ಇದೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿರಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ 2 ಸಲ ಹಾಕ್ತಾಯಿದ್ದೀನಿ. 2 ಸತಿ ಮಿಕ್ಸಿ ಮಾಡ್ತಾಯಿದ್ದೀನಿ ನಾನು. ನೋಡಿರಿ, ಪೌಡ್ರ್ ಇಷ್ಟು ಸಾಫ್ಟಾಗಿರಬೇಕು. ನೋಡಿರಿ, ಇಷ್ಟು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಸಾಫ್ಟಾಗಿ ಬಂದರೆ ಸಾಕು. ಈಗ ಇದಾಗಿದೆ, ಇದನ್ನು ತೆಗಿಯೋಣ. ಇದನ್ನು ತೆಕ್ಕೊಂಡು ಇನ್ನೊಂದು ಸಲ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಬೌಲ್ಗೆ ತೆಕ್ಕೊಳ್ಳೋಣ ಇದನ್ನು. ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡೋಣ. ಒಂದು 15 ರಿಂದ 20 ದಿನದವರೆಗೂ ನೀವು ಹೀಗೆ ಈ ಪೌಡ್ರ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಡೈಲಿ ಅಡುಗೆಗೂ ಇದನ್ನು ಬಳಸ್ಬೋದು ಫ್ರೆಂಡ್ಸ್. ನೀವು ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ನಾನು ಲಾಸ್ಟಿಗೆ ತೋರಿಸಿದ್ನಲ್ಲ, ಮೆಣಸು, ಚಕ್ಕೆ, ಲವಂಗ ಆ ಐಟಮ್ಸ್ನೆಲ್ಲನೂ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹಾಕಿದ್ರೂ ನಾನ್ ವೆಜ್ ಐಟಮ್ಸು ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿರಿ, ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಇಷ್ಟು ಪೌಡ್ರ್ ಆಗಿದೆ. ಇದು ನನಗೆ ಒಂದು 20 ದಿನದವರೆಗೂ ಆಗುತ್ತೆ ಫ್ರೆಂಡ್ಸ್. ಇದು ಪದೇ ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಡುಗೆ ರುಚಿ ಹೆಚ್ಚಾಗುತ್ತೆ. ನೋಡಿರಿ, ನಾನು ಇದನ್ನು ಗ್ಲಾಸಿಂದು ಜಾರ್ ತೊಗೊಂಡಿದ್ದೀನಿ. ಇದರೊಳಗಡೆ ಹಾಕ್ತಾಯಿದ್ದೀನಿ ಈ ಪೌಡರ್ನೆಲ್ಲನೂ. ಇದರೊಳಗಡೆ ಹಾಕಿಟ್ಕೊತೀನಿ ನಾನು. ನಂದೆಲ್ಲನೂ ಇದೇ ಥರದ್ದೇ ಜಾರ್ಸ್ ಇದೆ ಫ್ರೆಂಡ್ಸ್.
ಖಾರ, ಉಪ್ಪು, ಮಸಾಲೆ ಪೌಡರ್, ಅರಿಶಿನ ಪುಡಿ ಎಲ್ಲನೂ ಇದರಲ್ಲೇ ಹಾಕಿಟ್ಕೊಂಡಿದ್ದೀನಿ. ನಾನು ಈಸಿಯಾಗಿ ಗೊತ್ತಾಗುತ್ತೆ ಯಾವುದ್ರಲ್ಲಿ ಯಾವುದಿದೆ ಅಂಥೇಳಿ. ಅದಕ್ಕೆ ನಾನು ಈ ಥರದ್ದು ಗ್ಲಾಸಿನ ತೊಗೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಪೌಡ್ರ್ ಅಂಥೇಳಿ. 120 ಡೇಸ್ವರೆಗೂ ನೀವು ಒಂದ್ಸಲ ಮಾಡಿದ್ರೆ ಅಷ್ಟು ದಿನದವರೆಗೂ ಇಟ್ಕೊಂಡು ಬಳಸ್ಬೋದು, ಏನಾಗೋದಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗಿನ್ನೂ ಯಾವ ರೆಸಿಪೀಸ್ ಬೇಕು, ಯಾವ ಥರ ಪೌಡ್ರ್ ಬೇಕಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.